ಕೃಷ್ಣ ಜನ್ಮಾಷ್ಟಮಿ ಭಾರತದಲ್ಲಿ ಆಚರಿಸಲ್ಪಡುವಂತಹ ಒಂದು ಪ್ರಮುಖವಾದ ಹಬ್ಬ. ಕೃಷ್ಣ ಹುಟ್ಟಿದ ದಿನವನ್ನು ಕೃಷ್ಣ ಜನ್ಮಾಷ್ಟಮಿ ಅಥವಾ ಗೋಕುಲಾಷ್ಟಮಿ ಎಂದು ವೈಭವದಿಂದ ಆಚರಿಸಲಾಗುತ್ತದೆ. ಶ್ರೀಕೃಷ್ಣನ ಜನ್ಮದಿನವನ್ನು ಚಾಂದ್ರಮಾನ ರೀತಿಯಲ್ಲಿ ಶ್ರಾವಣ ಕೃಷ್ಣ ಅಷ್ಟಮಿ ಎಂದು, ಸೌರಮಾನ ರೀತಿಯಲ್ಲಿ ಸಿಂಹ ಮಾಸದ ರೋಹಿಣಿ ನಕ್ಷತ್ರದ ದಿನ ಆಚರಿಸ್ತಾರೆ. ಶ್ರಾವಣ ಮಾಸದಲ್ಲಿ ಬರುವಂತಹ ಕೃಷ್ಣ ಪಕ್ಷದ ಅಷ್ಟಮಿ ಕೃಷ್ಣನು ಹುಟ್ಟಿದ ದಿನ. ಅಷ್ಟಮಿಯ ಮಧ್ಯರಾತ್ರಿ ಕಾರಾಗೃಹದಲ್ಲಿ ಕೃಷ್ಣನ ಜನನವಾಯಿತೆಂದು ಪುರಾಣಗಳಲ್ಲಿ ಉಲ್ಲೇಖಿಸಲ್ಪಟ್ಟಿದೆ. ದೇವಕಿ ಕೃಷ್ಣನಿಗೆ ಜನ್ಮ ನೀಡಿದ ತಾಯಿಯಾದರೆ ಯಶೋದೆ ಅವನನ್ನು ಸಾಕಿ ಬೆಳೆಸಿದ ತಾಯಿ. ಕೃಷ್ಣ ಜನ್ಮಾಷ್ಟಮಿಯ ದಿನದಂದು ಮನೆ ಮತ್ತು ದೇವಾಲಯಗಳನ್ನು ಸುಂದರವಾಗಿ ಅಲಂಕರಿಸಲಾಗುತ್ತದೆ. ಕೃಷ್ಣನ ಪುಟ್ಟ ಹೆಜ್ಜೆಗಳನ್ನು ರಂಗೋಲಿಯಲ್ಲಿ ಬರೆದು ಸಂಭ್ರಮಿಸಲಾಗುತ್ತದೆ. ಕೃಷ್ಣನ ವಿಗ್ರಹಗಳನ್ನು ವಿಧ ವಿಧವಾಗಿ ಅಲಂಕರಿಸಿ ಬಗೆ ಬಗೆಯ ತಿಂಡಿಗಳನ್ನು ಮಾಡಿ ಬಾಲಕೃಷ್ಣನನ್ನು ಪೂಜಿಸಲಾಗುತ್ತದೆ. ಕೆಲವು ಕಡೆ ಮಧ್ಯರಾತ್ರಿಯವರೆಗೆ ಉಪವಾಸವಿದ್ದು ನಂತರ ಆಹಾರ ಸ್ವೀಕರಿಸುವ ಸಂಪ್ರದಾಯವಿದೆ. ದುಷ್ಟರ ಸಂಹಾರಕ್ಕಾಗಿ ವಿಷ್ಣುದೇವರು ತಾಳಿದಂತಹ ಅವತಾರವೇ ಕೃಷ್ಣಾವತಾರ. ಲೋಕ ಕಲ್ಯಾಣಕ್ಕಾಗಿ ವಿಷ್ಣುದೇವರು ಈ ಅವತಾರವನ್ನು ತಾಳಿದ್ದಾರೆ. ಕೃಷ್ಣ ಜನ್ಮಾಷ್ಟಮಿ ಅಥವಾ ಕೃಷ್ಣನ ಜನನದ ಕಥೆಯನ್ನು ನೋಡುವುದಾದರೆ, ಪುರಾಣದ ಪ್ರಕಾರ ಕಂಸನು ಮಧುರದ ದುಷ್ಟ ರಾಜನಾಗಿದ್ದ. ಆತನ ದುಷ್ಟಕೃತ್ಯ ಹೇಗಿತ್ತೆಂದರೆ ಅಲ್ಲಿದ್ದಂತಹ ಜನರಿಗೆಲ್ಲ ಅಷ್ಟೇ ವಿಧವಾದ ಶಿಕ್ಷೆಗಳನ್ನು ಕೊಡ್ತಾ ಇರ್ತಾನೆ. ತನ್ನ ಪ್ರೀತಿ ಪಾತ್ರಳಾದ ತಂಗಿ ಅಂದರೆ ದೇವಕಿ, ಆಕೆಯನ್ನು ವಸುದೇವನಿಗೆ ಮದುವೆ ಮಾಡ್ತಾನೆ. ಕಂಸನು ದೇವಕಿ ವಸುದೇವರ ಮದುವೆಯಾದ ಮೇಲೆ ಅವರನ್ನು ಗಂಡನ ಮನೆಗೆ ಕರೆದೊಯ್ಯುತ್ತಿದ್ದಾಗ ಅವನಿಗೆ ಒಂದು ಅಶರೀರವಾಣಿ ಕೇಳಿಸಿತು. ಅದರ ಪ್ರಕಾರ ದೇವಕಿಯ 8ನೇ ಮಗುವು ಕಂಸನ ವಧೆ ಮಾಡುತ್ತದೆ ಎಂದು ಹೇಳಿತು. ಇದನ್ನು ಕೇಳಿದಂತಹ ಕಂಸನು ದೇವಕಿಯನ್ನು ಆ ತಕ್ಷಣವೇ ಕೊಲ್ಲಲು ಹೊರಡ್ತಾನೆ. ಆಗ ವಸುದೇವನು ಅವನನ್ನು ತಡೆದು ಪ್ರತಿ ಮಗುವನ್ನು ಹುಟ್ಟಿದ ತಕ್ಷಣ ಕಂಸನ ಮಡಿಲಲ್ಲಿ ಅರ್ಪಿಸುವುದು ಅಂತ ಹೇಳ್ತಾನೆ. ವಸುದೇವನ ಮಾತಿನ ಪ್ರಕಾರ ಕಂಸನು ಅವರನ್ನು ಕಾರಾಗೃಹಕ್ಕೆ ಹಾಕಿ ಬಂಧಿಸ್ತಾನೆ. ಹೀಗಿರಬೇಕಾದ್ರೆ ಕಾರಾಗೃಹದಲ್ಲಿ ಒಂದು ದಿವಸ ದೇವಕಿಯು ಒಂದು ಮಗುವಿಗೆ ಜನ್ಮ ನೀಡ್ತಾಳೆ. ಈ ವಿಷಯ ತಿಳಿದಂತಹ ಕಂಸನು ತಕ್ಷಣ ಅಲ್ಲಿಗೆ ಬಂದು ಆ ಮಗುವನ್ನು ಕೊಲ್ತಾನೆ. ಹೀಗೆ ಆತನು 6 ಮಗುವನ್ನು ಕೊಲ್ತಾನೆ. ಈಗ ದೇವಕಿಯು 7ನೇ ಮಗುವಿಗೆ ಜನ್ಮ ನೀಡಲು ಗರ್ಭಿಣಿಯಾಗಿರ್ತಾಳೆ. 7ನೇ ಬಾರಿಗೆ ದೇವಕಿ ಗರ್ಭಿಣಿಯಾದಾಗ ಕುತೂಹಲಕಾರಿ ಸಂಗತಿಗಳು ನಡೆಯತೊಡಗಿದವು. ದೈವಿಕ ಹಸ್ತಕ್ಷೇಪದ ಮೂಲಕ ದೇವಕಿಯ 7ನೇ ಮಗುವನ್ನು ಅವಳ ಗರ್ಭದಿಂದ ವಸುದೇವನ ಮೊದಲ ಹೆಂಡತಿ ರೋಹಿಣಿಯ ಗರ್ಭಕ್ಕೆ ವರ್ಗಾಯಿಸಲಾಗುತ್ತದೆ ಮತ್ತು ಈ ರೀತಿಯಲ್ಲಿ ದೇವಕಿ ಮತ್ತು ವಸುದೇವರ 7ನೇ ಮಗು ಸುರಕ್ಷಿತವಾಗಿ ಜನಿಸಿತು. ಆದರೆ ಸೈನಿಕರು ಅಂದುಕೊಳ್ತಾರೆ ಅವರ 7ನೇ ಮಗು ಗರ್ಭದಲ್ಲಿ ಸತ್ತು ಹೋಗಿದೆ ಅಂತ ತಿಳಿದು ಕಂಸನಲ್ಲಿ ವಿಷಯನ ಹೇಳ್ತಾರೆ. ಇದಾದ ಬಳಿಕ ದೇವಕಿ ಮತ್ತೆ ಗರ್ಭಿಣಿಯಾಗ್ತಾಳೆ. ಕಂಸನು ಆ ಮಗುವನ್ನು ಕೊಲ್ಲಲು ಚಿಂತಿಸಿದನು. ಆದರೆ ದೇವರ ಯೋಜನೆಯೇ ಬೇರೆಯಾಗಿತ್ತು. ಕೃಷ್ಣನು ವಾಸ್ತವವಾಗಿ ದೇವಕಿಯ 8ನೇ ಮಗು ಮತ್ತು ಭಗವಾನ್ ವಿಷ್ಣುವಿನ ಅವತಾರ. ದೇವಕಿ ಹೆರಿಗೆ ನೋವಿನಿಂದ ಬಳಲುತ್ತಿದ್ದಾಗ ವಿಷ್ಣುವು ಸೆರೆಮನೆಯಲ್ಲಿ ಕಾಣಿಸಿಕೊಂಡು ವಸುದೇವನಿಗೆ ನಿನ್ನ 8ನೇ ಮಗು ವಿಷ್ಣುವೇ ಆಗಿದ್ದು ಕಂಸನ ರಾಜ್ಯವನ್ನು ಕೊನೆಗೊಳಿಸುವುದಾಗಿ, ಕಂಸನನ್ನು ವಧೆ ಮಾಡುವುದಾಗಿ ತಿಳಿಸುತ್ತಾನೆ. ಆ ರಾತ್ರಿ ಗುಡುಗು ಮಿಂಚುಗಳಿಂದ ಕತ್ತಲಾಗಿತ್ತು. ವಿಷ್ಣುವು ಸೆರೆಮನೆಯ ಎಲ್ಲ ಬೀಗಗಳನ್ನು ಮುರಿಯುತ್ತಾನೆ ಮತ್ತು ಕಾವಲುಗಾರರನ್ನು ನಿದ್ರೆಗೆ ಜಾರುವಂತೆ ಮಾಡ್ತಾನೆ. ವಿಷ್ಣು ವಸುದೇವನಿಗೆ ಮಗು ಜನಿಸಿದ ನಂತರ ಏನು ಮಾಡಬೇಕೆನ್ನುವ ಸೂಚನೆಯನ್ನು ನೀಡಿ ಅಲ್ಲಿಂದ ಕಣ್ಮರೆಯಾಗ್ತಾನೆ. ವಿಷ್ಣುವಿನ ಸೂಚನೆಯಂತೆ ವಸುದೇವನು ತನ್ನ ದೈವಿಕ ಮಗನನ್ನು ಬುಟ್ಟಿಯಲ್ಲಿ ಹೊತ್ತು ಅರಮನೆಯಿಂದ ಹೊರಟನು. ಅವನು ಯಮುನಾ ನದಿಯನ್ನು ದಾಟಿ ಗೋಕುಲ ಗ್ರಾಮಕ್ಕೆ ಬಂದು ಮಗುವನ್ನು ಗೋಕುಲದ ಮುಖ್ಯಸ್ಥನಾದ ನಂದ ಮತ್ತು ಅವನ ಹೆಂಡತಿ ಯಶೋದೆಯ ನವಜಾತ ಹೆಣ್ಣು ಮಗುವಿನೊಂದಿಗೆ ವಿನಿಮಯ ಮಾಡಿಕೊಳ್ತಾನೆ. ಆ ಹೆಣ್ಣು ಮಗುವನ್ನು ಹಿಡಿದುಕೊಂಡು ಆತನು ಮತ್ತೆ ಮರಳಿ ಕಾರಾಗೃಹಕ್ಕೆ ಬರ್ತಾನೆ. ಇದಾದ ಬಳಿಕ ಅಲ್ಲಿದ್ದ ಎಲ್ಲರಿಗೂ ಎಚ್ಚರವಾಗ್ತದೆ. ಸೈನಿಕರು ಬಂದು ನೋಡಿದಾಗ 8ನೇ ಮಗುವಿನ ಜನನವಾಗಿರ್ತದೆ. ಈ ವಿಷಯವನ್ನು ಕೂಡಲೇ ಅವರು ಕಂಸನಿಗೆ ತಿಳಿಸ್ತಾರೆ. ಕಂಸನು ಅಲ್ಲಿ ಬಂದು ನೋಡಿ ಆ ಹೆಣ್ಣು ಮಗುವನ್ನು ಆತ ಎತ್ತಿಕೊಳ್ತಾನೆ.
ಆಗ ವಸುದೇವನು ಹೇಳ್ತಾನೆ, ಇದೊಂದು ಹೆಣ್ಣು ಮಗು, ಆಕೆಯಿಂದ ನಿನಗೆ ಯಾವುದೇ ರೀತಿಯ ತೊಂದರೆ ಆಗಲು ಸಾಧ್ಯವಿಲ್ಲ, ಆಕೆಯನ್ನು ಕೊಲ್ಲಬೇಡ ಅಂತ ಹೇಳ್ತಾರೆ. ಆದರೆ ಕಂಸನು ಯಾರ ಮಾತನ್ನು ಕೇಳಲು ಸಿದ್ಧನಾಗಿರುವುದಿಲ್ಲ. ಈ ಬಾರಿ 8ನೆಯ ಈ ಹೆಣ್ಣು ಮಗುವನ್ನು ಕೊಲ್ಲಲಿಕ್ಕೆ ಇನ್ನೇನು ಮುಂದಾಗಬೇಕು, ಅಷ್ಟರಲ್ಲಿ ಆ ಮಗು ಮಾಯವಾಗಿ ಮಾಯಾದೇವಿಯಾಗಿ ಕಾಣಿಸಿಕೊಳ್ತಾಳೆ. ಕಂಸ ನಿನ್ನನ್ನು ವಧೆ ಮಾಡುವಂತಹ ಬಾಲಕ ಸುರಕ್ಷಿತವಾಗಿದ್ದಾನೆ ಅಂತ ಹೇಳಿ ಮಾಯವಾಗಿ ಹೋಗ್ತಾಳೆ. ಇದಾಗಿ ಕೃಷ್ಣನು ಗೋಕುಲದಲ್ಲಿ ಬೆಳೀತಾನೆ. ಅಂತಿಮವಾಗಿ ಮಧುರಕ್ಕೆ ಬಂದು ತನ್ನ ಮಾವನಾದ ಕಂಸನನ್ನು ಹತ್ಯೆಗೈತಾನೆ. ಶ್ರೀಕೃಷ್ಣ ಜನ್ಮ ಕಥೆ ಎಷ್ಟೊಂದು ರೋಚಕವಾಗಿದೆ ಅಲ್ಲವೇ? ಕಂಸನ ಸಂಹಾರಕ್ಕಾಗಿ, ಲೋಕ ಕಲ್ಯಾಣಕ್ಕಾಗಿ ದೇವರು ತೆಗೆದುಕೊಂಡ ನಿರ್ಧಾರವೇ ವಿಷ್ಣು ಶ್ರೀಕೃಷ್ಣನಾಗಿ ಮಾನವ ರೂಪದಲ್ಲಿ ಭೂಲೋಕದಲ್ಲಿ ಜನಿಸುವುದಾಗಿತ್ತು. ಈ ದಿನವನ್ನೇ ಇಂದಿಗೂ ದೇಶದಾದ್ಯಂತ ಶ್ರೀಕೃಷ್ಣ ಜನ್ಮಾಷ್ಟಮಿ ಎಂದು ಆಚರಿಸಲಾಗುತ್ತದೆ. ಜೈ ಶ್ರೀಕೃಷ್ಣ.